ಹೆಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಅಗಾರೋ ಬ್ರ್ಯಾಂಡದ್ದು ಫ್ರೈ ಪ್ಯಾನ್ ತೊಗೊಂಡಿರೋ ಅದು ರಿವ್ಯೂ ವಿಡಿಯೋ ಹಾಕಿದ್ದೆ. ಇವತ್ತು ಅದರಲ್ಲಿ ಕುಕ್ ಮಾಡಿಬಿಟ್ಟು ನೋಡೋಣ. ಇದು ಫಸ್ಟು ಸೀಸ್ನಿಂಗ್ ಮಾಡ್ಕೊಬೇಕು, ಚೆನ್ನಾಗಿ ತೊಳ್ಕೊಳ್ಬೇಕು. ಸ್ಕ್ರಬ್ಬರಲ್ಲಿ ಜೋರಾಗಿ ಉಜ್ಜಿ ತೊಳ್ಕೊಳಕ್ಕೆ ಹೋಗಬೇಡಿ, ಕೈಯಲ್ಲೇ ಈ ಥರ ನೀಟಾಗಿ ತೊಳ್ಕೊಳ್ಳಿ. ಇದು ಆ್ಯಕ್ಚುಲಿ 2-3 ಸಲ ತೊಳ್ಕೊಳ್ಬೇಕು ಇದನ್ನು. ನಾನು ಫಸ್ಟ್ ಈ ಥರ ತೊಳ್ಕೊಂಡ್ಮೇಲೆ ಇದನ್ನು ಸೀಸ್ನಿಂಗ್ ಮಾಡ್ಕೊಳ್ಳೋಣ ಒಲೆ ಮೇಲೆ ಇಟ್ಕೊಂಡು. ಸೊ ಯಾವುದೇ ಹೊಸ ಪಾತ್ರೆ ತಂದ್ರೂ ನೀವು ಕ್ಲೀನಾಗಿ ತೊಳ್ಕೊಳ್ಳೇಬೇಕಾಗತ್ತೆ, 1-2-3 ಸಲ ತೊಳ್ಕೊಳ್ಳೇಬೇಕಾಗತ್ತೆ. ಇಲ್ಲ ಅಂತಂದರೆ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಹಾಗೇ ಇದ್ದೇ ಇರುತ್ತೆ. ಸೊ ಈ ಪ್ರಾಡಕ್ಟ್ನ ಹೇಗೆ ನಾನ್ ಸ್ಟಿಕ್ಕಾಗಿ ಯೂಸ್ ಮಾಡ್ಬೋದು, ಈ ಪ್ಯಾನ್ನ ಹೇಗೆ ನಾನ್ ಸ್ಟಿಕ್ಕಾಗಿ ಯೂಸ್ ಮಾಡ್ಬೋದು ಅಂತ ಮುಂದೆ ನೋಡೋಣ. ಸೊ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಹೀಟ್ ಮಾಡ್ಕೊಳ್ಳಿ. ಆಮೇಲೆ 1-2 ಡ್ರಾಪ್ಸ್ ಇದು ಹಾಕ್ತಾಯಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಸುತ್ತ ಸವರ್ಕೊಂಡು ಸೀಸ್ನಿಂಗ್ ಮಾಡ್ಕೊಳ್ತೀನಿ. ಈಗ ಅದ್ರಲ್ಲಿ ಕಪ್ಪು ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಬೇಕು. ಫುಲ್ಲು ಒರೆಸ್ಕೊಂಡ್ಮೇಲೆ ಕಪ್ಪು ಬರುತ್ತೆ ಅದ್ರ ಮೇಲೆ. ಸ್ವಲ್ಪ ಈ ಬ್ರ್ಯಾಂಡಲ್ಲಿ ಅಷ್ಟಿರಲಿಲ್ಲ, ಒಳ್ಳೆಯದು ಅದು. ನಾನು ವಿನೋದ್ ಬ್ರ್ಯಾಂಡ್ ತರಿಸಿದಾಗ ಅದರಲ್ಲಿ ತುಂಬ ಕಪ್ಪಾಗಿ ಬರ್ತಿತ್ತು, ಕೆಮಿಕಲ್ಸ್ ಎಲ್ಲ ಆಚೆ ಬಂತು. ಸೊ ಇದಾದಮೇಲೂ ಕೂಡ ನೀವು ಇನ್ನೊಂದು ಸಲ ಪ್ಯಾನ್ ತಣ್ಣಗಾದ್ಮೇಲೆ ಇನ್ನೊಂದು ಸಲ ತೊಳ್ಕೊಬೇಕು. ನೀವು ಈ ಸೀಸ್ನಿಂಗ್ ಈ ಥರ ಮಾಡ್ಕೊಂಡ್ಮೇಲೆ ನೀವು ಇನ್ನೊಂದು ಸಲ ಪ್ಯಾನ್ನ ತೊಳ್ಕೊಬೇಕು. ಟೋಟಲ್ 3 ಪ್ರೋಸೆಸ್ ಇದೆ ಇದರ. ಫಸ್ಟು ತೊಳ್ಕೊಳ್ಬೇಕು, ಪುನಃ ಆಮೇಲೆ ಎಣ್ಣೆ ಹಾಕಿ ಈ ಥರ ಸೀಸ್ನಿಂಗ್ ಬಿಸಿ ಮಾಡಿಕೊಂಡು ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಬೇಕು. ಆಮೇಲೆ ಪುನಃ ನೀವು ತೊಳ್ಕೊಬೇಕು ಪ್ಯಾನನ್ನು ತಣ್ಣಗಾದ್ಮೇಲೆ. ಇದು ಬಿಸಿ ಇರುತ್ತಲ್ಲ, ತಣ್ಣಗಾದ್ಮೇಲೆ ತೊಳ್ಕೊಬೇಕು. ಈಗ ತೊಳ್ಕೊಂಡೆಲ್ಲ ಆದಮೇಲೆ 3rd ಸ್ಟೆಪ್ ಆದಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆಮ್ಲೆಟ್ ಹಾಕೋಣ, ಫಸ್ಟ್ ಟೈಮ್ ಯೂಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ಬೇಕಲ್ಲ ರಿವ್ಯೂ, ಹಾಗಾಗಿ ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹೀಟ್ ಆಗಿದೆ ಆಲ್ರೆಡಿ, ಪ್ಯಾನ್ ಹೀಟ್ ಆಗಿರೋದಕ್ಕೆ ಅದು ನಾನ್ ಸ್ಟಿಕ್ ಥರ ವರ್ಕ್ ಮಾಡುತ್ತೆ. ಸೊ ಪ್ರೀ ಹೀಟಿಂಗ್ ತುಂಬ ಮುಖ್ಯ. ಅಂದರೆ ಹೀಟ್ ಆದಮೇಲೆ ಎಣ್ಣೆ ಹಾಕೋದು ತುಂಬ ಮುಖ್ಯ. ಯಾಕೆ ಅಂತಂದರೆ ಅದು ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಈವನ್ನಾಗಿ ಹೀಟ್ ಆಗಿರುತ್ತೆ, ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ, ಕರೆಕ್ಟಾಗಿ ಹೀಟ್ ಆಗಿರುತ್ತೆ, ಆವಾಗ ಅದು ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ. ಸೊ ಯಾವುದೇ ಒಂದು ಟಿಪ್ ಏನಂದರೆ, ಯಾವುದೇ ನಿಮಗೆ ಪಾತ್ರೆ ನಾನ್ ಸ್ಟಿಕ್ ಥರ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಕೊಬ್ಬಿನ ಅಂಶ ಬೇಕೇ ಬೇಕು, ಫ್ಯಾಟ್ ಅಂಶ. ಅಂದರೆ ಆಯಿಲ್ ಹಾಕ್ಕೊಳ್ಳೇಬೇಕು. ನೀವು ನೀಟಾಗಿ ಸವರ್ಕೊಬೇಕು, ನೀಟಾಗಿ ಆಯಿಲ್ ಹಚ್ಕೊಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ, ನೀಟಾಗಿ ಬಂದಿದೆ. ನೋಡಿ ತೆಗಿತೀನಿ ಇವಾಗ. ಸೊ ತುಂಬ ಜನ ಇನ್ಕ್ಲೂಡಿಂಗ್ ಮೀ, ನನಗೂ ಮುಂಚೆ ಗೊತ್ತಿರಲಿಲ್ಲ ಈ ಸ್ಟೇನ್ಲೆಸ್ ಸ್ಟೀಲು ನಾನ್ ಸ್ಟಿಕ್ ಥರ ಆಗಬೇಕು ಅಂತಂದರೆ ಫಸ್ಟು ನೀಟಾಗಿ ಎಣ್ಣೆ ಹೀಟಾಗಿ ಪ್ರೀ ಹೀಟ್ ಮಾಡ್ಕೊಬೇಕು. ಫಸ್ಟು ಪಾತ್ರೆನ ಪ್ರೀ ಹೀಟ್ ಮಾಡಿಕೊಂಡು ಅದಕ್ಕೆ ಎಣ್ಣೆನ ಸವರ್ಕೊಂಡು ಅದ್ರ ಮೇಲೆ ನೀವು ಅಡುಗೆ ಮಾಡಿದ್ರೆ ಅಂಟ್ಕೊಳಕ್ಕೆ ಹೋಗೋದಿಲ್ಲ ಅದು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂತು, ನೀಟಾಗಿ ಎಲ್ಲೂ ಅಂಟ್ಕೊಂಡಿಲ್ಲ, ಏನಿಲ್ಲ. ನೋಡಿ ಪಾತ್ರೆನೂ ಎಷ್ಟು ಕ್ಲೀನಾಗಿದೆ ಅಂತ, ಮೊಟ್ಟೆನೂ ಎಷ್ಟು ಕ್ಲೀನಾಗಿ ಆಮ್ಲೆಟ್ ಕೂಡ ಎದ್ದು ಬಂತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.